ನಮಸ್ಕಾರ ಸ್ನೇಹಿತರೆ. ಸಾರಿಗೆ ಸಂಸ್ಥೆ ನೌಕರರ 38 ತಿಂಗಳ ಹಿಂಬಾಕಿ ಜೊತೆಗೆ 1/1/2024ರಿಂದ ವೇತನ ಪರಿಷ್ಕರಣೆಯಾಗಬೇಕಾಗಿದ್ದಂಥ ಹೊಸ ವೇತನ ಒಪ್ಪಂದದ ಹಿನ್ನೆಲೆಯಲ್ಲಿ ಸಾರಿಗೆ ಸಂಸ್ಥೆಯ ಸಂಘಟನೆಗಳ ಒಂದು ಬಣ ಜಂಟಿ ಕ್ರಿಯಾ ಸಮಿತಿ ಸಂಘಟನೆಗಳ ಧರಣಿ ಸತ್ಯಾಗ್ರಹ ಜೊತೆಗೆ ಅವತ್ತು ನಮ್ಮ ಬೇಡಿಕೆ ಈಡೇರದಿದ್ದರೆ ಸಂಜೆಯಿಂದಲೇ ಮುಷ್ಕರಕ್ಕೆ ಹೋಗ್ತೀವಿ ಅಂತೇಳಿ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ರು. ಅದರ ಹಿಂದಿನ ದಿನ ಸರ್ಕಾರ ಇಲ್ಲಿಯ ತನಕ ಏನು 2023ರಿಂದ ವೇತನ ಹೆಚ್ಚಳ ಮಾಡಿದೆ ಹಿಂದಿನ ಸರ್ಕಾರದವರು. ನಾವು 27ಕ್ಕೆ ಮಾಡಬೇಕು ಅಂತಿದ್ದವರು 2 ವರ್ಷಗಳು ಕೆಳಗೆ ಬಂದರು. ಅಂದರೆ 2025 ಏಪ್ರಿಲ್ಗೆ ಬಂದರು. ಅಲ್ಲೆಷ್ಟು 24 ತಿಂಗಳು ಸಂಸ್ಥೆ ನೌಕರರಿಗೆ ಉಳಿತಾಯ ಆಯಿತು. ಜೊತೆಗೆ 38 ತಿಂಗಳ ಹಿಂಬಾಕಿಲಿ ಹಳೆಯ 14 ತಿಂಗಳ ಹಿಂಬಾಕಿಯ ಜೊತೆಗೆ ಹೊಸದಾಗಿ 12 ತಿಂಗಳನ್ನು ಪ್ಲಸ್ ಮಾಡಲಾಯಿತು. ಅಂದರೆ 26 ತಿಂಗಳಿಗೆ ಬಂತು. ಇನ್ನು ಉಳಿದಿದ್ದೆಷ್ಟು 12 ತಿಂಗಳು. ಒಂದು ವೇಳೆ ನನ್ನ ಅನಿಸಿಕೆ ಪ್ರಕಾರ ಮತ್ತೊಂದು ಸಂಘಟನೆ ಇದೆಯಲ್ಲ, ಸಾರಿಗೆ ನಿಗಮಗಳ ಮತ್ತೊಂದು ಬಣ, ಸಾರಿಗೆ ಸಂಸ್ಥೆ ನೌಕರರ ಒಕ್ಕೂಟ ಸಂಘಟನೆಗಳ ಮುಖ್ಯಸ್ಥರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಧರಣಿ ಸತ್ಯಾಗ್ರಹವನ್ನೇನಾದರೂ 19ನೇ ತಾರೀಕು ನೆನ್ನೆ ಮಾಡಿದರೆ ಸರ್ಕಾರ ಆಯ್ತಪ್ಪ 38 ತಿಂಗಳ ಹಿಂಬಾಕಿನೂ ಕೊಡ್ತೀವಿ, 2024ರಿಂದ ಆಗಬೇಕಾಗಿರುವಂಥ ವೇತನ ಒಪ್ಪಂದವನ್ನು 1/1/2024ರಿಂದ ಮಾಡಿ ನಿಮಗೆ ಅದರ ಬೆನಿಫಿಟ್ಟು 1/1/2025 ಜನವರಿಯಿಂದ ಬರುವಂಗೆ ಮಾಡ್ತೀವಿ. ಅದರ 38 ತಿಂಗಳ ಹಿಂಬಾಕಿಯನ್ನು ಹೊಂದ್ಕೊಂಡು ತಿಳ್ಕೊಳ್ತೀವಿ. ಈಗ 25ರಿಂದ ಏನೋ ಮುಂದುವರೆದಿದೆ, 24ರಿಂದ ಮಾಡ್ತಾರೆ. ಯಾವ ಲೆಕ್ಕ? ಸರ್ಕಾರಿ ನೌಕರರಿಗೆ 7ನೇ ವೇತನದ ಆಯೋಗದ ಶಿಫಾರಸುಗಳನ್ನು 1ನೇ ತಿಂಗಳಿಂದ ಮಾಡಿದ್ರು ಸಹ ಆಗಸ್ಟ್ರಿಂದ ಅವ್ರಿಗೆ ಅನ್ವಯವಾಗುತ್ತದೆ ಅಂತೇಳಿ ಆದೇಶ ಮಾಡಿದ್ರು. ಅದೇ ರೀತಿ ಹಳೆ ವೇತನ ಒಪ್ಪಂದದ ಅನ್ವಯ 4 ವರ್ಷಕ್ಕೊಮ್ಮೆ ಏನಾಗಬೇಕಾಗಿತ್ತು ಅದರ ಮೂಲಕ ಮಾತಾಡೋದಾದರೆ, ಅದರ ಹಿನ್ನೆಲೆಯಲ್ಲಿ ಮಾತಾಡೋದಾದರೆ, ಸ್ವಾಮಿ 38 ತಿಂಗಳ ಹಿಂಬಾಕಿ ಕೊಡಿ, 1/1/2024ರಿಂದ ವೇತನ ಒಪ್ಪಂದ ಮಾಡಿ, ಬೇಕಾದ್ರೆ ಅದರ ಬೆನಿಫಿಟ್ಟು 1/1/2025ರಿಂದ ಸಂಸ್ಥೆ ನೌಕರರಿಗೆ ಪ್ರತಿಫಲ ಸಿಗುವಂತೆ ಮಾಡಿ ಅಂಥೇಳಿ ತಾವು ಮನವಿ ಪತ್ರವನ್ನು ರೆಡಿ ಮಾಡಿಕೊಂಡು ವ್ಯವಸ್ಥಾಪಕ ನಿರ್ದೇಶಕರು ಬರ್ತಿದ್ದಂಗೆ, ಹೇಗಿದ್ರೆ ರಾತ್ರಿಗೆ ಹೇಳಿತ್ತಲ್ಲ ಸರ್ಕಾರ, ನಾವು ಈ ಥರ ನಡಾವಳಿಗಳನ್ನು ಘೋಷಣೆ ಮಾಡಿದ್ದೀವಿ ಅಂತ. ಆ ಕೂಡಲೇ ನೀವು ಮನವಿ ಪತ್ರವನ್ನು ಬದಲಾವಣೆ ಮಾಡಿ ಮತ್ತು ಇನ್ನು 12 ತಿಂಗಳದೇನು ಸ್ವಾಮಿ, ಇನ್ನೊಂದು 500 ಕೋಟಿ ಕೊಟ್ಬಿಡಿ, 2024ರಿಂದ ವೇತನ ಪರಿಷ್ಕರಣೆ ಮಾಡಿಬಿಡಿ, ಅದರ ಲಾಭಾಂಶ ಸಂಸ್ಥೆ ನೌಕರರಿಗೆ 1/1/2025ರಿಂದ ಮಾಡಿ, ಇದೇನಿದೆ ಈ 15 ತಿಂಗಳಿಂದ ಹಂತ ಹಂತವಾಗಿ ಕೊಟ್ಕೊಂಡು ಹೋಗಿ ಮುಗ್ದೋಯ್ತಿತ್ತು. ಸರ್ಕಾರದ ಮನಸ್ಥಿತಿ ಇರೋದು ಅದೇ. ಈಗ ಮತ್ತೊಮ್ಮೆ ಹೇಳ್ತೀನಿ, ಜಂಟಿ ಕ್ರಿಯಾ ಸಮಿತಿ ಸಂಘಟನೆ ಮುಖ್ಯಸ್ಥರೇ, ಈಗೇನು ಕರೆದಿದ್ದೀರಿ ನೀವು ಹೇಳಬೇಕಾಯ್ತು. ಒಕ್ಕೂಟ ಸಂಘಟನೆಗಳ ಪದಾಧಿಕಾರಿಗಳು ಅಧ್ಯಕ್ಷರನ್ನ ಕರೆದು ಜೊತೇಲಿ ನೀವು ಕೂತ್ಕೊಂಡಿದ್ರೆ 500-600 ಕಿಲೋಮೀಟ್ರಿಂದ ಬಂದು ನಮ್ಮ ಸಂಸ್ಥೆಯ ಸಿಬ್ಬಂದಿಗಳು ನಿಮ್ಮ ಜೊತೇಲಿ ಆ ಆವೇಶದ ಮಾತುಗಳನ್ನು ಆಡ್ಕೊಂಡು ಹೋದ್ರಲ್ಲ, ಯಾವುದೇ ಪ್ರತಿಫಲ ಇಲ್ಲದೆ ಧರಣಿ ಸತ್ಯಾಗ್ರಹ ಕೊನೆ ಆಯ್ತಲ್ಲ, ಅದು ಅಲ್ಲಿಗೆ ಮುಗ್ದೋಯ್ತಿತ್ತು. ಆ ಧರಣಿ ಸತ್ಯಾಗ್ರಹದಲ್ಲೇ ನಾವು ಒಪ್ಪಿದ್ದೀವಿ ಸರ್ಕಾರದ ನಡಾವಳಿಗಳನ್ನು ಅಂಥೇಳಿ ನೀವು ಬುಧವಾರ ರಾತ್ರಿಗೆ ಘೋಷಣೆ ಮಾಡಿಬಿಟ್ಟು ಸುಮ್ಮನಿರ್ಬೋದಾಗಿತ್ತು. ಹಂಗೈ ತೋರಿಸಿ ಅವಲಕ್ಷಣ ಅನ್ಸ್ಕೋದು ಬದಲಾಗಿ ತಾವು ಮಾಡುದ್ದೀಗ ಅದೇ ಸಾವಿರಾರು ಜನ ಸೇರಿದರು, ಏನೋ ಒಂದು ನಿರ್ಣಯ ಬರ್ತದೆ ಸರ್ಕಾರದಿಂದ ಅಂತ. ಯಾವುದೇ ರೀತಿಯಾದಂಥ ಪ್ರತಿಫಲ ಇಲ್ಲದೆ ಒಂದು ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿದ್ದಂಥ ಧರಣಿ ಸತ್ಯಾಗ್ರಹ ಕೊನೆಗೊಂಡದ್ದು ದುರ್ದೈವ. ಅದರಿಂದ ಸಂಘಟನೆ ನಾಯಕರುಗಳು ಸರ್ಕಾರದ ಪ್ರತಿಯೊಂದು ನಡೆಯನ್ನು ಅನುಸರಿಸ್ತಾ ಇರಬೇಕು. ಅದಕ್ಕೆ ತಕ್ಕಂಥ ರಣತಂತ್ರಗಳನ್ನು ನೀವು ರೂಪಿಸುವಲ್ಲಿ ವಿಫಲರಾಗಿದ್ದೀರಿ. ಅದರ ಹಿನ್ನೆಲೆಯಲ್ಲೇ ನೆನ್ನೆಯ ಧರಣಿ ಸತ್ಯಾಗ್ರಹ
ಓದ ಪುಟ್ಟ ಬಂದ ಪುಟ್ಟ ಧರಣಿ ಸತ್ಯಾಗ್ರಹ ಆಯಿತು. ನಾನು ಹೇಳುವಂಗೆ 10ರೊಳಗೊಂದು 11 ಧರಣಿ ಸತ್ಯಾಗ್ರಹ ಆಗಿ ಯಾವುದೇ ಪ್ರತಿಫಲಗಳಿಲ್ಲದೆ ಮುಗಿದೋಯ್ತು. ಹಾಗಾಗಿ ಮತ್ತೆ ನಿಮಗೆ ಕಾಲಾವಕಾಶ ಇದೆ. ಈಗೇನು ಹೇಳಿದಿರಿ, ಗೌರವಾನ್ವಿತ ಕೂಟದ ಅಧ್ಯಕ್ಷರು, ಒಕ್ಕೂಟದ ಅಧ್ಯಕ್ಷರು, ಪದಾಧಿಕಾರಿಗಳಿಗೆ ಈ ಕೂಡಲೇ ತಾವು ಕರೆ ಮಾಡಿ, ಇಲ್ಲದೆ ಹೋಗಿ. ಏನು ಮೈಸೂರು ಮಹಾರಾಜರು ತಲೆ ಮೇಲಿರು ನಿಮ್ಮ ಕಿರೀಟ ಏನು ಬಿದ್ದೋಗುವುದಿಲ್ಲ, ನಿಮ್ಮ ಘನತೆಗೆ ಏನು ಕುಂದಾಗುವುದಿಲ್ಲ. ಈ ಕೂಡಲೇ ಹೋಗಿ ಅವರು ಯಾವಾಗ ಸಿಗ್ತೀರಿ ಅಂತೇಳಿ ಒಕ್ಕೂಟ ಸಂಘಟನೆಗಳ ಪದಾಧಿಕಾರಿಗಳು, ಅಧ್ಯಕ್ಷರನ್ನ ಭೇಟಿ ಮಾಡಿ, ಈಗ 2ನೇ ತಾರೀಕೇನು ಕರೆ ಕೊಟ್ಟಿದ್ದೀರಿ ಅಲ್ಲಿಗೆ ಹೇಳಿ, ಯಾವುದೇ ನೋಟಿಸ್ ಗೀಟಿಸ್ ಇಲ್ಲ. 2ನೇ ತಾರೀಕು ಒಳಗೆ ನೀವು ಸಂಜೆ ಒಳಗೆ ಈ ಬೇಡಿಕೆಗಳನ್ನು ಈಡೇರಿಸಲಿಲ್ಲ ಅಂದರೆ ಮಂಗಳವಾರದಿಂದ ಬಸ್ಸು ನಿಲ್ತವೆ ಅಂತ ಒಂದು ಹೇಳಿಕೆ ಕೊಟ್ಟರೆ ಸರ್ಕಾರ ನನಗೆ ಭರವಸೆ ಇದೆ ಈ ಕೂಡಲೇ 38 ತಿಂಗಳ ಹಿಂಬಾಕಿಯನ್ನು ಒಂದು ಕಂತಲ್ಲಿ ಕೊಡ್ತದೆ. ಹೊಸ ವೇತನ ಒಪ್ಪಂದವನ್ನು 1/1/2024 ಮಾಡಿ ಅದರ ಬೆನಿಫಿಟ್ಟು 1/1/2025 ಸಂಸ್ಥೆ ನೌಕರರಿಗೆ ದೊರಕುವಂಥ ನಿರ್ಣಯವನ್ನು ಸರ್ಕಾರದ ಮುಖ್ಯಮಂತ್ರಿಗಳು, ಗೌರವಾನ್ವಿತ ಸಾರಿಗೆ ಸಚಿವರು, ಇನ್ನುಳಿದಂಥ ನಮ್ಮ ಸಾರಿಗೆ ನಿಗಮಗಳ 4 ವ್ಯವಸ್ಥಾಪಕ ನಿರ್ದೇಶಕರು ಮಾಡ್ತಾರೆ ಅನ್ನುವಂಥ ಆಶಾಭಾವನೆ ನನ್ನಲ್ಲಿದೆ. ಹಾಗಾಗಿ ಸಂಘಟನೆ ಕಟ್ಟುವುದು, ಧರಣಿ ಸತ್ಯಾಗ್ರಹ ಮಾಡೋದು, ಹೋರಾಟ ಮಾಡುವುದಲ್ಲ. ಅಲ್ಲಿ ಯಾರೋ 4 ಜನ ಹೇಳ್ತಿದ್ರು ನೋಡಿದೆ, ಅವರು ಕಳೆದ ಮುಷ್ಕರದ ಅವಧಿಯಲ್ಲಿ ಯಾವುದಕ್ಕೂ ಸಿಕ್ಕಲಿಲ್ಲ. ವರ್ಗಾವಣೆಗಾಗಲಿ, ವಜಾಗಾಗಲಿ, ಅಮಾನತಿಗಾಗಲಿ ಯಾವುದಕ್ಕೂ ಸಿಕ್ಕದೇ ಇರೋರು ರೋಸಾವೇಶದಿಂದ ಹಾರಾಟ ಚೀರಾಟ ಮಾಡ್ತಾರೆ. ಅದು ಸರ್ವೇ ಸಾಮಾನ್ಯ. ಅಂಡು ಸುಡುಗಂಟ ಎಗರಾಡ್ತಾರೆ. ಎದ್ದಾಡೋನಿಗೆ ಒಂದು ಚುನಾವಣೆ, ಇಲ್ಲರ ಒಂದು ಮುರ್ಕ್ಲು ಲಾರಿ ತಗೊಡು ಅಂತ ಒಂದು ಗಾದೆ ಇದೆ. ಹಂಗೆ ಒಂದು ಮುರ್ಕ್ಲು ಲಾರಿ ತಗೊಬಿಟ್ರೆ ಅವ್ನು ರಿಪೇರಿಲೇ ಮುಗ್ದೋಯ್ತದೆ. ಇಲ್ಲದೆ ಒಂದು ಚುನಾವಣೆಗೆ ನಿಲ್ಲಿಸ್ಬಿಟ್ಟು 1 ಲಕ್ಷ ನಷ್ಟ ಆದರೆ ಅವ್ನ ಕತೆ ಮುಗ್ದೋಯ್ತದೆ. ಹಂಗಾಗಿ ಹಿರಿಯವ್ರು ಹೇಳಿರೋದು, ಕ್ವಾಣೀತು ಅಂದರೆ ಕೊಟ್ಕ ಕಟ್ಟುವಲ್ಲ. ಎಲ್ಲಾರ ಕೋಣ ಈತದ ಈದಿಲ್ಲ ಅನ್ನುವಂಥ ಯೋಚನೆ ಮಾಡಿ ದಯವಿಟ್ಟು ಮತ್ತೊಮ್ಮೆ ಮನವಿ ಮಾಡ್ತೀನಿ. ಯಾರೋ ನಮ್ಮ ಸ್ನೇಹಿತರು ಹೇಳ್ತಿದ್ದಂತೆ, ಮಲ್ಲೇಶ 2 ಕಡೆಗೂ ಹೇಳ್ತಾನೆ ಅಂತ ವಿಧಿ ಇಲ್ಲ. ಇನ್ನೊಬ್ಬರು ಹೇಳ್ತಿದ್ರು, ತೋಟದಲ್ಲಿ ಕೂತ್ಕೊಂಡು ವಿಡಿಯೋ ಮಾಡಿ ಸಂಸ್ಥೆ ನೌಕರರು ಮನೆ ಹಾಳಾಗು ಇವನು ಕಾರಣ ಅಂತ. ಆ ಪಶ್ಚಾತ್ತಾಪ ನಾನು ಮಾಡ್ಕೋಬೇಕೋ ಇಲ್ವೋ? ನನ್ನಿಂದೇನಲ್ಲ, ಒಳ್ಳೇದು ಮಾಡ್ತೀನಿ ಅಂತ ಚಂದ್ರ ಬಂದಿದ್ದ, ಬೆಂಬಲ ಕೊಟ್ಟಿದೆ. ಒಳ್ಳೇದಾಗಲಿಲ್ಲ, ಅದಕ್ಕೆ ಹೊಣೆ ಎಲ್ಲ ಸರ್ಕಾರವು ಹೊಣೆ, ಸಂಘಟನೆಗಳು ಹೊಣೆ, ನಾನು ಒಬ್ಬನೇನಲ್ಲ. ಆ ರೀತಿ ಆಗಬಾರ್ದು ಅನ್ನುವಂಥ ಮುಂಜಾಗ್ರತೆಯಲ್ಲಿ ಮುಂದಿನದನ್ನು ಯೋಚನೆ ಮಾಡಿ, ದುರಾಲೋಚನೆ ಮಾಡಿ ಹೇಳ್ತಾ ಇದ್ದೀನಿ. ಅಂಥ ಅನ್ಯಾಯ ಆಗಬಾರ್ದು. ಸರ್ಕಾರದೊಂದಿಗೆ ಸಂಘರ್ಷ ಬೇಡ. ವಿಶ್ವಾಸ ಗಳಿಸುವ ನಿಟ್ಟಿನಲ್ಲಿ ಸರ್ಕಾರದ ಜನಪ್ರತಿನಿಧಿಗಳನ್ನು ವಿಶ್ವಾಸಕ್ಕೆ ತಗೊಂಡು ಯಾವುದೇ ಹೋರಾಟದ ಹಾದಿ ಇಲ್ಲದೆ ಮಾತುಕತೆಯ ಮೂಲಕ ಬಗೆಹರಿಸ್ಕೊಂಡು ಸಮಸ್ಯೆಗಳನ್ನು ಒಂದು ಒಳ್ಳೆಯ ವೇತನ ಒಪ್ಪಂದವನ್ನು ಮಾಡಿಸ್ಕೊಳ್ಳೋಣ. ಹಳೆ ಹಿಂಬಾಕಿಯನ್ನು ಪಡೆದುಕೊಂಡು ಸಂಸ್ಥೆ ನೌಕರರು ನೆಮ್ಮದಿಯಾಗಿ ಕರ್ತವ್ಯ ನಿರ್ವಹಿಸಿ ಮನೇಲೂ ನೆಮ್ಮದಿಯಾದಂಥ ವಾತಾವರಣದಲ್ಲಿ ಕಾಲ ಕಳೆಯಲಿ ಅನ್ನೋದು ನನ್ನ ಅಭಿಲಾಷೆ. ಹಾಗಾಗಿ ಜಂಟಿ ಕ್ರಿಯಾಶೀಲ ಸಂಘಟನೆ ಮುಖ್ಯಸ್ಥರೇ, 2ನೇ ತಾರೀಕು ಧರಣಿ ಸತ್ಯಾಗ್ರಹ ಏನು ಹಮ್ಮಿಕೊಂಡಿದ್ದೀರಿ, ಅದರ ಹಿಂದಿನ ದಿನವೇ ಸರ್ಕಾರ 38 ತಿಂಗಳು ಹಿಂಬಾಕಿ, 2024 ಜನವರಿಯಿಂದ ವೇತನ ಒಪ್ಪಂದ, 25ರಿಂದ ಅದರ ಬೆನಿಫಿಟ್ ಸಿಕ್ಕೋ ಥರ ಆದೇಶ ಮಾಡಬೇಕಾದ್ರೆ ದಯವಿಟ್ಟು ಹೋಗಿ ಕೂಟದ ಅಧ್ಯಕ್ಷರನ್ನ ಗೌರವಯುತವಾಗಿ ಕರೆದು ನಾವು ಒಗ್ಗಟ್ಟಾಗಿ ಹೋಗ್ತೀವಿ ಅಂತ ಹೇಳಿಕೆ ಕೊಡಿ. ಸರ್ಕಾರ ಇನ್ನೊಂದು ವಾರದೊಳಗೆ ನಿಮ್ಮ ಬೇಡಿಕೆ ಈಡೇರಿಸ್ತದೆ. ಈಡೇರಿಸಲಿ ಅಂತ ಆಶಿಸ್ತೀನಿ. ವಂದನೆಗಳು.